ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ಜ್ಞಾನಷ್ಟಕ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕದಲ್ಲಿ ಕರೆದಿರುವಂಥ ಸರ್ವೇಯರ್ ಮತ್ತು ಭೂವಿಜ್ಞಾನಿ ಹುದ್ದೆಗಳನ್ನ ನೋಡೋಣ. ಸೊ ಇದಕ್ಕೆ 12ನೇ ತರಗತಿ ಪಾಸ್ ಆಗಿರೋ ಪುರುಷರು ಮತ್ತು ಮಹಿಳೆಯರು ಅರ್ಜಿಗಳನ್ನು ಸಲ್ಲಿಸಬಹುದು. ಇದು ಕರ್ನಾಟಕದ ಹುದ್ದೆಗಳಾಗಿರುತ್ತೆ. ಈ ಹುದ್ದೆಗೆ ಏನು ವಿದ್ಯಾರ್ಹತೆ ಆಗಿರಬೇಕು ಮತ್ತು ಟೋಟಲ್ ವೇಕೆನ್ಸಿಗಳು ಎಷ್ಟು, ಆಮೇಲೆ ಸಂಬಳ ಎಷ್ಟು, ಪ್ರಾರಂಭ ದಿನಾಂಕ, ಕೊನೆಯ ದಿನಾಂಕ, ಇದು ಆನ್ಲೈನು ಆಫ್ಲೈನು ಹಾಗೂ ಪ್ರತಿಯೊಂದನ್ನು ನಾವು ಈ ವಿಡಿಯೋದಲ್ಲಿ ತುಂಬ ಸರಳವಾಗಿ ತಿಳ್ಕೊಳ್ಳೋಣ. ಸೊ ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ಹೊಸಬ್ರು ಯಾರು ನೋಡ್ತಿದ್ದೀರ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಂತ ಅಂದರೆ ನಾನು ಯೂಟ್ಯೂಬ್ ಚಾನಲ್ ಗೌರ್ಮೆಂಟ್ ಜಾಬ್ ಅಪ್ಡೇಟು, ಪ್ರೈವೇಟ್ ಸ್ಕಾಲರ್ಶಿಪ್ಪು, ಗೌರ್ಮೆಂಟ್ ಸ್ಕಾಲರ್ಶಿಪ್ಪು ಹಾಗೂ ಸರ್ಕಾರಿ ಇನ್ನಿತರ ಸೇವೆಗಳ ಅಪ್ಡೇಟ್ ಅಪ್ಲಿಕೇಶನ್ಗಳನ್ನು ಎಲ್ಲ ನಾನು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಉಪಯುಕ್ತವಾಗಿರುತ್ತೆ ಅಂತ ಹೇಳ್ತಾ ಇದ್ರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಓಕೆ ಬನ್ನಿ ಫ್ರೆಂಡ್ಸ್, ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಓಕೆ, ಲೆಟ್ಸ್ ಗೋ. ಇಲಾಖೆ ಹೆಸರು ಬಂದುಬಿಟ್ಟು ಕುದುರೆಮುಖ ಐರನ್ ಓರ್ ಕಂಪನಿ ಲಿಮಿಟೆಡ್. ಹುದ್ದೆಗಳ ಸಂಖ್ಯೆ ಟೋಟಲ್ 15 ಹುದ್ದೆಗಳು. ಹುದ್ದೆಗಳ ಹೆಸರು ಮೈನ್ ಸರ್ವೇಯರ್ ಮತ್ತು ಭೂವಿಜ್ಞಾನಿ. ಉದ್ಯೋಗ ಸ್ಥಳ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯಲ್ಲಿ ಕರೆದಿದ್ದಾರೆ. ಇದು ಅಪ್ಲಿಕೇಶನ್ ಆಫ್ಲೈನ್ ಅಪ್ಲಿಕೇಶನ್ ಆಗಿರುತ್ತೆ. ಆಮೇಲೆ ಹುದ್ದೆಗಳ ವಿವರ ನೋಡ್ತಾ ಬಂದರೆ ಭೂಭೌತಶಾಸ್ತ್ರಜ್ಞ 2, ಭೂವಿಜ್ಞಾನಿ 2, ಸಹಾಯಕ ಭೂವಿಜ್ಞಾನಿ 2, ಗಣಿ ಸರ್ವೇಯರ್ 4, ಸಹಾಯಕ ಗಣಿ ಸರ್ವೇಯರ್ 3, ಜೂನಿಯರ್ ಮೈನ್ ಸರ್ವೇಯರ್ 2 ಹುದ್ದೆಗಳನ್ನ ಕರೆದಿದ್ದಾರೆ. ಸೊ ಇದನ್ನು ಹುದ್ದೆಗಳ ವಿವರಗಳನ್ನು ಈ ರೀತಿ ವಿಂಗಡಣೆ ಮಾಡಿದ್ದಾರೆ, ಇದನ್ನು ನೀವು ನೋಡ್ಕೊಳ್ಬೋದು. ನೆಕ್ಸ್ಟ್ ಸಂಬಳದ ವಿವರಗಳನ್ನು ನಾವು ನೋಡ್ತಾ ಹೋದರೆ, ಆಯ್ಕೆಯಾದ ಪ್ರತಿಯೊಂದು ಅಭ್ಯರ್ಥಿಗಳಿಗೂ ತಿಂಗಳಿಗೆ 35,400ರಿಂದ 1,12,400ವರೆಗೂ ಸಂಬಳವನ್ನು ನೀಡ್ತಾರೆ. ಸೊ ಇದು ಒಳ್ಳೆ ಸಂಬಳ ಅಂತ ಹೇಳ್ಬೋದು ಮತ್ತು ಇದು ಗೌರ್ಮೆಂಟ್ ಜಾಬ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ವಯಸ್ಸಿನ ಮಿತಿ ನೋಡ್ತಾ ಬಂದರೆ ಕನಿಷ್ಠ 18 ವರ್ಷ ಕಂಪ್ಲೀಟ್ ಆಗಿರಬೇಕು, ಗರಿಷ್ಠ 40 ವರ್ಷ ಆಗಿರಬೇಕು. ಸೊ ಇದು ಹುದ್ದೆಗಳ ವಿವರಗಳ ಪ್ರಕಾರ ಕೊಟ್ಟಿದ್ದಾರೆ. ಏಜ್ ಎಷ್ಟೆಷ್ಟು ಅಂತ ಇದನ್ನು ನೀವು ಫಾಸ್ ಮಾಡಿ ನೋಡ್ಕೊಳ್ಬೋದು. 18 ವರ್ಷ ಕಂಪ್ಲೀಟ್ ಆಗಿರಬೇಕು ಮತ್ತು ಭೂಭೌತಶಾಸ್ತ್ರಜ್ಞ 40, ಸಹಾಯಕ ಭೂವಿಜ್ಞಾನಿ 35, ಗಣಿ ಸರ್ವೇಯರ್ 40, ಜೂನಿಯರ್ ಮೈನ್ ಸರ್ವೇಯರ್ 30. ಸೊ ಈ 30 ಒಳಗೆ ಇರಬೇಕು. ವಯೋಮಿತಿ ಸಡಿಲಿಕೆ ಏನೂ ಕೊಟ್ಟಿಲ್ಲ. 18 ವರ್ಷ ಕಂಪ್ಲೀಟ್ ಆಗಿರಬೇಕು ಈ ಜಾಬ್ಗಳಿಗೆ. ಶೈಕ್ಷಣಿಕ ಅರ್ಹತೆ ನೋಡ್ತಾ ಬಂದರೆ ಸೆಕೆಂಡ್ PUC ಪಾಸ್ ಆದವರು ಅಪ್ಲಿಕೇಶನ್ಗಳನ್ನು ಹಾಕೋಬೋದು. ಅಂದರೆ ಸೆಕೆಂಡ್ PUC ಕಂಪ್ಲೀಟ್ ಆಗಿ ಡಿಗ್ರಿ ಹೋಗ್ತಾ ಇರೋರು ಅಪ್ಲಿಕೇಶನ್ಗಳನ್ನು ಹಾಕ್ಬೋದು. ಸೊ ಇದು ಶೈಕ್ಷಣಿಕ ಅರ್ಹತೆ ನೀವು ತಿಳ್ಕೊಂಡಿದ್ದೀರಾ ಅನಿಸುತ್ತೆ. ಸೊ ಇದು ಅಪ್ಲಿಕೇಶನ್ ಹಾಕೋರು ನೀವು ಈ ರೀತಿ ಸೆಕೆಂಡ್ PUC ಕಂಪ್ಲೀಟ್ ಆಗಿರಲೇಬೇಕು ಎನಿ ಕಂಡೀಷನು. ಆಮೇಲೆ ಆಯ್ಕೆ ವಿಧಾನ ನೋಡ್ತಾ ಬಂದರೆ ನಿಮಗೆ ಒಂದು ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಕಂಡಕ್ಟ್ ಮಾಡಿ ಅದರಲ್ಲಿ ಪಾಸ್ ಆದವ್ರಿಗೆ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಪಾಸ್ ಆದ ತಕ್ಷಣ ಸೆಲೆಕ್ಷನ್ ಇರುತ್ತೆ. ಸೊ ಇದು ಆಫ್ಲೈನ್ ಆಗಿರೋ ಕಾರಣಕ್ಕೆ ನೀವು ಸಂದರ್ಶನಕ್ಕೆ ಕರೆದಿದ್ದಾರೆ ಒಂದು ಡೇಟ್ನ. ಆ ಡೇಟಿಗೆ ನೀವು ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ತಗೋಗಿ ನೀವು ಅಲ್ಲಿ ಇಂಟರ್ವ್ಯೂ ಕೊಡಬೇಕಾಗಿರುತ್ತೆ. ಸೊ ಅದು ಆ ಅಡ್ರೆಸ್ ಯಾವ್ದು ಬಂತಂದರೆ ಸಂಡೂರು ಪ್ರಾಜೆಕ್ಟ್ ಆಫೀಸ್, ಲಕ್ಷ್ಮೀಪುರ, ಸಂಡೂರು 583119 ಬಳ್ಳಾರಿ ಜಿಲ್ಲೆ ಆಗಿರುತ್ತೆ. ಸೊ ಈ ಅಡ್ರೆಸ್ಗೆ ನೀವು ಹೋಗಬೇಕಾಗತ್ತೆ. ಆ ಡೇಟ್ ಯಾವುದಂತ ಹೇಳೋದಾಗಿದ್ದರೆ ಆ ಡೇಟ್ ಬಂದುಬಿಟ್ಟು ವಾಕಿನ್ ದಿನಾಂಕ 4 ಮತ್ತು 5 ಏಪ್ರಿಲ್ಗೆ ಕರೆದಿದ್ದಾರೆ. ಸೊ ನಾಡ್ದು ಮತ್ತು ಅಚ್ಚನಾಡ್ದು ಇದೆ. ಸೊ ಇದು ಅದಕ್ಕೆ ಸೂಚನೆ ಬಿಡುಗಡೆ ಮಾಡಿ 27 ಮಾರ್ಚಿಗೆ ಆಲ್ರೆಡಿ ಡೇಟ್ ಇದು ಬಂದಿದೆ. ಎಷ್ಟು ಜನ ಗೊತ್ತಿಲ್ಲ. ಸೊ ಗೊತ್ತಿಲ್ಲದಿದ್ದವರು ಈ ವಿಡಿಯೋನ ನೋಡಿಕೊಂಡು ಅದ್ರ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ಅಂತ ಹೇಳ್ತಾ, ಸೊ ನೀವು ಈ ಜಾಬಿಗೆ ಅಪ್ಲಿಕೇಶನ್ ಹಾಕೋದಿದ್ರೆ ನೀವು ಏಪ್ರಿಲ್ 4 ಮತ್ತು 5ನೇ ತಾರೀಕಿಗೆ ನಾನು ಹೇಳಿರೋ ಅಡ್ರೆಸ್ಗೆ, ಅಂದರೆ ಕೊಟ್ಟಿದ್ದೀನಲ್ವ ಅಡ್ರೆಸ್ಗೆ ಹೋಗಿ ಇಂಟರ್ವ್ಯೂ ಮಾಡಬೇಕಾಗಿರುತ್ತೆ. ಸೊ ನೀವು ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಯಾರ್ಯಾರು ಅಪ್ಲಿಕೇಶನ್ಗಳನ್ನ ಅಲ್ಲಿ ಹೋಗಿ ನೀವು ಇಂಟರ್ವ್ಯೂ ಕೊಡ್ತಿರಲ್ಲ ಅವ್ರಿಗೆ. ಅದೇ ರೀತಿ ಈ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದವ್ರಿಗೆ ತುಂಬ ಧನ್ಯವಾದಗಳನ್ನು ಅಂತ ಹೇಳ್ತಾ, ಮತ್ತು ನಾನು ಒಳ್ಳೊಳ್ಳೆ ವಿಡಿಯೋಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವಿಡಿಯೋಗಳ ಮೂಲಕ ಬರ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.